ಕಾರ್ ಪಾರ್ಕಿಂಗ್ಗೆ 50 ರೂಪೀಸು. ಹಾಗೆ ಎಂಟ್ರಿ ಬಂದುಬಿಟ್ಟು ಸೊ ಅಬ್ಬೆ ಫಾಲ್ಸ್ಗೆ ಹೋಗ್ಬೇಕಾದ್ರೆ ದಾರಿ ನೋಡಿ ಎಷ್ಟು ಸಕ್ಕದಾಗಿದೆ. ನಮ್ಮ ಮನೇಲಿ ಒಂಥರ ನಾನೇ ವಿಚಿತ್ರ, ಯಾಕಂದರೆ ಫುಲ್ ನೋಡಿ ಹೆಂಗಾಗ್ಬಿಟ್ಟಿದ್ದಾರೆ ಅಜ್ಜಿ ಮೊಮ್ಮಗ. ಎಷ್ಟು ಚಂದ ಇದೆ ಗೊತ್ತಾ ಈ ರೆಸಾರ್ಟು. ಐ ರೆಕಮೆಂಡ್ ಯು ಗೈಸ್. ಫಾಲ್ಸ್ ಸೌಂಡ್ ಕೇಳಿಸ್ತಿದೆನಾ ನಿಮಗೆ? ಗೊತ್ತಿಲ್ಲ, ಇದು ದುಬಾರಿ ಅಂತ ಕರೀತಾರೋ ಡೂಬ್ರಿ ಅಂತ ಕರೀತಾರೋ ಗೊತ್ತಿಲ್ಲ. ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಕೂರ್ಗಲ್ಲಿ 2ನೇ ದಿನ. ಸೊ ನಿನ್ನೆ ವ್ಲಾಗ್ ನೋಡೇ ಇರ್ತೀರಾ ಎಲ್ಲರೂ. ಸೊ ಆಲ್ಮೋಸ್ಟ್ ಜಾಸ್ತಿ ಪ್ಲೇಸಸ್ ಏನೂ ನೋಡೋಕ್ಕಾಗಲಿಲ್ಲ. ರಾಜಾ ಸೀಟ್ ನೋಡ್ಕೊಂಡ್ವಿ, ಹಾಗೆ ಪೂಲಲ್ಲೆಲ್ಲ ಆಟ ಆಡಿದ್ವಿ. ಸೊ ನೈಟು 9:30ಗೆಲ್ಲ ಮಲ್ಕೊಂಬಿಟ್ವಿ, ಬಿಕಾಸ್ ಸ್ವಲ್ಪ ಜರ್ನಿ ಎಲ್ಲ ಮಾಡಿ ಟಯರ್ಡ್ ಆಗಿತ್ತು ಅಂತ. ಇವತ್ತು ಒಂದು 3-4 ಪ್ಲೇಸಸ್ ನೋಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ನೋಡೋಣ ಎಷ್ಟೆಲ್ಲ ನೋಡೋಕ್ಕಾಗುತ್ತೆ ಅಂತ. ಸೊ ಇವಾಗ ಆಲ್ರೆಡಿ ಎದ್ಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ಫ್ರೆಶ್ ಅಪ್ ಆಗಿದ್ದಾರೆ. ಇವಾಗ ನಮ್ಮ ತಂಗಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೋಬೇಕು. ಹಾಗೊಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ. ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ. ಸೊ ನಮ್ಮ ಗುಂಡಲು ಕೂಡ ರೆಡಿ, ವಿನೋದ್ ಅವರು ಕೂಡ ರೆಡಿ. ಸೊ ಇವಾಗ ಹೋಗಿ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು, ಅಲ್ವಾ ವಿನೋದ್ ಅವರೇ? ಸೊ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು, ಇವತ್ತು ತುಂಬ ಲಾಂಗ್ ಡೇ, ಬಿಕಾಸ್ ತುಂಬ ಪ್ಲೇಸಸ್ ಇದೆ. ಸೊ ಇವತ್ತಿನ ದಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ. ಸೊ ಲೆಟ್ಸ್ ಬಿಗಿನ್ ವಿತ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆ್ಯಂಡ್ ಡೇ 2. ಆಗಿದೆ ನೋಡಿ. ಏ ಹೂವು ಚೆನ್ನಾಗಿದೆ ನೋಡು. ಎಲ್ಲ ಬಂದಮ್ಮ ನೋಡು, ಹೂವು ಎಷ್ಟು ಕ್ಯೂಟ್ ಇದೆ. ಕ್ಯೂಟ್ ಸೂಪರ್ ಅಲ್ಲ? ಹಾಂ, ಟಚ್, ಸುಮ್ಮನೆ ಟಚ್ ಮಾಡಬೇಕು, ಕಿತ್ತಬಾರ್ದು ಅದನ್ನು. ಹೋಗೋಣ, ಬ್ರೇಕ್ಫಾಸ್ಟ್ ಹೋಗೋಣ. ಬೇಕಾ ಒಳ್ಳೆ ಬ್ರೇಕ್ಫಾಸ್ಟ್. ನಮ್ಮಮ್ಮಗೆ ನೋಡು, ಮಮ್ಮಿ ಇಷ್ಟ ಆಗ್ತಿದ್ದೇನೋ ಬ್ರೇಕ್ಫಾಸ್ಟ್. ಚೆನ್ನಾಗಿದೆ. ಎಲ್ಲ ಫ್ರೂಟ್ಸು, ಅಡಿಕೆ ಕಾಳು ಎಲ್ಲ ಸತಿ, ವೆಜಿಟೇಬಲ್ಲು, ಜ್ಯೂಸು. ನಿಮಗೆ ಹೇಗಿದೆ ಸರ್? ಬೆಂಗಳೂರಲ್ಲೂ ಕೂಡ ನಾವು ತುಂಬ ಕಾರ್ಗಳಲ್ಲಿ ಓಡಾಡ್ತಾ ಇರ್ತೀವಿ. ಬಟ್ ಅಲ್ಲಿ ಒಂದು ಪೊಲ್ಯೂಷನ್ನು, ಆ ಟ್ರಾಫಿಕ್ ಎಲ್ಲ ನಮಗೆ ನಿಜ ಒಂಥರ ಟಾಕ್ಸಿಕ್ ಥರ ಇರುತ್ತೆ. ಇಲ್ಲಿ ಮಾತ್ರ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ನಾನು ವಿಂಡೋಸ್ ಓಪನ್ ಮಾಡಿಕೊಂಡು ಒಳ್ಳೆ ಗಾಳಿನ ತೊಗೊಂಡು ಆ ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸಖತ್ತಾಗಿತ್ತು ಮಾತ್ರ. ಇವಾಗ ನಾವು ಹೊರಡ್ತಾ ಇರೋದು ಅಬ್ಬೆ ಫಾಲ್ಸ್. ಆ್ಯಕ್ಚುಲಿ ನಾವು ದುಬಾರೆ ಅಂತ ಕರೀತಾರೋ ಡೂಬ್ರಿ ಅಂತ ಕರೀತಾರೋ ಗೊತ್ತಿಲ್ಲ. ಸೊ ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಹೋಗಬೇಕಿತ್ತು. ಬಟ್ ಅದು ಏನಪ್ಪ ಅಂದರೆ 8 to 11 o'clock ಇರುತ್ತೆ. ಹಾಗೆ 4:30 to 6 o'clockವರೆಗೂ ಇರುತ್ತೆ. 4:30 to 5:30ವರೆಗೂ ಇರುತ್ತೆ. ಸೊ ನಾವು ಮಿಸ್ ಮಾಡ್ಕೊಂಡ್ವಿ ಆ ಟೈಮ್ ಸ್ಲಾಟ್ಸ್ನ. ಸೊ ಹಾಗಾಗಿ ಇವಾಗ ಫಸ್ಟ್ ನಾವು ಹೋಗ್ತಾ ಇರೋದು ಅಬ್ಬೆ ಫಾಲ್ಸ್ಗೆ. ಇವಾಗ ಅಬ್ಬೆ ಫಾಲ್ಸ್ ಹತ್ರ ಹೋಗಿ ಅದು ಆದಮೇಲೆ ಇಲ್ಲಿ ಸ್ಕೈ ವಾಕ್ ಅಂತ ಇದೆ ಒಂದು. ಸೊ ಅದನ್ನು ಮುಗಿಸ್ಕೊಂಡು ರೆಸಾರ್ಟ್ಗೆ ಹೋಗಿ ಊಟ ಮುಗಿಸ್ಕೊಂಡು ಆಮೇಲೆ ಮುಂದಿನ ಅಂತ ನೋಡೋಣ ಅಂತ ಅನ್ಕೋತಿದ್ವಿ. ಸೊ ಅಬ್ಬೆ ಫಾಲ್ಸ್ಗೆ ಹೋಗ್ಬೇಕಾದ್ರೆ ದಾರಿ ನೋಡಿ ಎಷ್ಟು ಸಕ್ಕದಾಗಿದೆ. ನೋಡಿ ಹೇಗಿದೆ ನೋಡಿ ಇದು. ನನಗೆ ಗಿವನ್ ದ ಚಾನ್ಸ್ ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡಿಬಿಟ್ಟು ಒಬ್ಬಳೇ ಇರೋಂದ್ರೆ ಇದ್ಬಿಡ್ತೀನಿ. ಆ ಥರ ನನಗೆ ನಮ್ಮ ಮನೇಲಿ ಒಂಥರ ನಾನೇ ವಿಚಿತ್ರ, ಯಾಕಂದರೆ ಎಲ್ಲರೂ ಜನಗಳ ಮಧ್ಯೆ ಇರಬೇಕು ಅಂತಾರೆ. ನಾನು ಹಂಗಲ್ಲ, ನನ್ನ ಜನ ಇಲ್ಲದೆ ಇರೋ ಮಧ್ಯೆ ಇರಬೇಕು ಅನ್ಸುತ್ತೆ. ಸಕ್ಕತ್ತಾಗಿದೆ ಇದು. ಡ್ರೈವರ್ ಕೂಡ ತುಂಬ ಚೆನ್ನಾಗಿದ್ದಾರೆ ಪಾಪ. ನಾವು ಹೇಳ್ದಂಗೆ ನಾನು ಹೆಂಗೆ ಹೇಳ್ತೀನೋ ಹಾಗೆ ಓಡಿಸ್ತಾ ಇದ್ದಾರೆ. ನಾನೇ ಅವರಿಗೆ ಡ್ರೈವಿಂಗ್ ಕಲಿಸ್ಕೊಟ್ಟಿದ್ದು. ಧನ್ಯವಾದ.
ನಾವು ಅಯಾನ್ಸ್ ಫ್ಯಾನ್ ಹಿಡ್ಕೊಂಡು ನೋಡ್ರಿ ಗಾಳಿ ಬಂದಂತೆ. ಇವರು ಅಯಾನ್ಸ್ಗೆ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್, ಅವರು ಪರ್ಸನಲ್ ಮ್ಯಾನೇಜರ್ ಅವರು. ಸೊ ನಮ್ಮ ಅಯ್ಯೋ ಅವ್ನು ಪಾಬಜ್, ಅವ್ನು ಯಾಕೋ ಇಲ್ಲಿ ಫುಲ್ ನಿದ್ದೆ ಮಾಡ್ತಾ ಇದ್ದಾನೆ. ತಂಪಿದೆ ಅಲ್ಲ, ತಂಪಿದೆ, ತುಂಬ ತಂಪು ವಾತಾವರಣ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ. ಸೊ ಫಾಲ್ಸ್ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ ಹೇಗಿದೆ ಫಾಲ್ಸ್ ಅಂತ. ಇವಾಗ ಟಿಕೆಟ್ ಕೌಂಟರ್ ಹತ್ರ ಇದ್ದೀವಿ ಅನಿಸುತ್ತೆ, ಅಲ್ಲ ಸೊ ಎಂಟ್ರಿ ಟಿಕೆಟ್ ಕೌಂಟರ್ ಹತ್ರ ಇದ್ದೀವಿ ಇವಾಗ. ಚೆಕಿಂಗ್ ಎಲ್ಲ ನನ್ನ ಕ್ಯಾಮ್ರಾನ ಹೋಯ್ತು ನೋಡ್ತೀನಿ. ಫಾಲ್ಸ್ ಅಲ್ಲಿ ಏನಪ್ಪ ಅಂದರೆ ಕಾರ್ ಪಾರ್ಕಿಂಗ್ಗೆ 50 ರುಪೀಸು, ಹಾಗೆ ಎಂಟ್ರಿ ಬಂದುಬಿಟ್ಟು 40 ರುಪೀಸ್. ಸೊ ಒಬ್ಬರಿಗೆ 10 ರುಪೀಸ್. ನಾವು 4 ಜನ ಇರೋದ್ರಿಂದ 40 ರುಪೀಸ್ ಆಯಿತು. 10 ರುಪೀಸ್ ಫೋನ್ ಆಗ್ತಾ ಇಲ್ಲ ಆ್ಯಕ್ಚುಲಿ. ನಮ್ಮಮ್ಮ ನೋಡಿ ಫುಲ್ ಫಾರಿನರ್ ಆಗಿಬಿಟ್ಟಿದ್ದಾರೆ. ಸೊ ವರ್ತ್ 10 ರುಪೀಸ್ ಪರ್ ಪರ್ಸನ್ ಇಸ್ ವರ್ತ್. 12 ಇಯರ್ಸ್ ಬಿಲೋ ಅವ್ರಿಗೆ ಏನೂ ಇಲ್ಲ ಟಿಕೆಟ್ಸ್ ಅಂತ. ಓವರ್ ಆಲ್ 50 ರುಪೀಸ್ ಕಾರ್ ಪಾರ್ಕಿಂಗ್ಗೆ, 10 ರುಪೀಸ್ ಎಂಟ್ರಿಗೆ. ಫೈನ್. ನಮ್ಮ ಕಡೆ ನೋಡಿದ್ರೆ 42, 46 ಬಿಸಿಲಿದೆ. ಇಲ್ಲಿ ನೋಡ್ರಿ ಚೆನ್ನಾಗಿದೆ ನೋಡಿ. ಇಲ್ಲಿ ಬಿಸಿಲಿದೆ ಬಟ್ ಅಷ್ಟು ಆಗ್ತಾನೆ ಇಲ್ಲ. ಬೇಕಾದ್ರೆ ನಾವು ಇಷ್ಟೊಂದು ನಮ್ಮ ಸಿನ್ನೂರಲ್ಲಿ ನಿಲ್ಲಕ್ಕಾಗಲ್ಲ ಇಷ್ಟೊಂದು, ಬಟ್ ಇಲ್ಲಿ ಆರಾಮಾಗಿ ನಿಲ್ತಾ ಇದ್ವಿ, ತಂಪಿದೆ. ನಾವು ಅಲ್ಲಿ ಇದ್ದು ಬಂದದಕ್ಕೆ ನಮ್ಗೆ ಇದು ಗೊತ್ತಾಗ್ತಾನೆ ಇಲ್ಲ. ನಮ್ಮ ಗುಂಡಲು ನೋಡಿ, ಗುಂಡು ಫುಲ್ ನೋಡಿ ಹೆಂಗಾಗ್ಬಿಟ್ಟಿದ್ದಾರೆ ಅಜ್ಜಿ ಮೊಮ್ಮಗ. ಫುಲ್ ಸ್ಟೈಲ್ ಗುರು, ಸ್ಟೈಲ್ ಗುರು, ಸ್ಟೈಲ್ ಗುರು. ತೆಗಿಯೋದು ಹುಡುಗ ನಿನ್ನೆ ಕಿತ್ತು ಸಾಕಾಗತ್ತಿತ್ತು. ಫಾಲ್ಸ್ಗೆ ಹೋಗೋ ದಾರಿ ಫುಲ್ ಕಾಫಿ ಎಸ್ಟೇಟ್ ಮಧ್ಯದಲ್ಲಿದೆ ಅಂತ ಅನ್ಸುತ್ತೆ ಇದು. ತಿರುಗಿ ಮೊದಲು ಒಂದು ಸ್ವಲ್ಪ ಹಂಗೆ ಹೊರಗೆ ಮಮ್ಮಿ ಹತ್ಬೇಕಾದ್ರೆ ನಿನಗೆ ಇಟ್ಕೊಂಡು ಮಮ್ಮಿ. ಹೌದು ಇವಾಗೇನೋ ಮಮ್ಮಿ ಆರಾಮಾಗಿ ಹೋಗ್ತಾ ಇದ್ದಾರೆ. ಬರ್ಬೇಕಾದ್ರೆ ಹೆಂಗೈತೆ ಗೊತ್ತಿಲ್ಲ. ಬರಬೇಕಾದ್ರೆ ನಮ್ಮಮ್ಮ ಫುಲ್ ಕಷ್ಟ ಆಗೋದು, ನನಗೂ ಕಷ್ಟ ಆಗುತ್ತೆ. ಬಿಕಾಸ್ ನನಗೆಲ್ಲ ಹತ್ತಕ್ಕಾಗಲ್ಲ. ಇನ್ನು ಅಲ್ಲಿ ಸೌಂಡ್ ಕೇಳಿಸ್ತಿದ್ದೇನಾ ನಿಮಗೆ ಗೊತ್ತಿಲ್ಲ, ಈ ವಿಡಿಯೋದಲ್ಲಿ ಸೌಂಡ್ ಕೇಳಿಸ್ತಿದ್ದೇನಾ ಇಲ್ವಾ ಅಂತ. ಬಟ್ ನಾನು ಐ ಆಮ್ ಆಲ್ರೆಡಿ ಹಿಯರಿಂಗ್ ಇಟ್. ಈ ಕ್ಲೈಮೇಟ್ ಕೂಡ ನೋಡಿ ಹೇಗಿದೆ. ಕ್ಲೈಮೇಟ್ ಸಕ್ಕತ್ತಾಗಿದೆ. ಇನ್ನೂ ಒಂದು 5 ಸೆಕೆಂಡ್ಸಲ್ಲೇ ನಿಮಗೆ ಫಾಲ್ಸ್ ತೋರಿಸ್ತೀನಿ. ಓಕೆ, 1, 2, 3 ನೋಡಿ. ವಾವ್, ಸಕ್ಕತ್ತಾಗಿದೆ. ವಾವ್, ಸೂಪರ್ ಅಲ್ಲ ಅಂತ. ಬೇಸಿಗೆಯಲ್ಲಿ ಇಷ್ಟು ನೀರಿದೆ ನೋಡಿ ಇಲ್ಲಿ. ವಾವ್, 14 minutes. Ready for it. 1 minute. Photo. ಸಖತ್ತಾಗಿದೆ ಮಾತ್ರ ಅಬ್ಬೆ ಫಾಲ್ಸು. ಹೌದು, ಇವಾಗ ನೀರು ಕಡಿಮೆ ಇದೆ ಬಟ್ ವೆರಿ ಬ್ಯೂಟಿಫುಲ್. ತುಂಬ ಚೆನ್ನಾಗಿದೆ. ಬಟ್ ಹ್ಯುಮಿಡಿಟಿ, ನಾವು ಬೇಸಿಗೆ ಕಾಲದಲ್ಲಿ ಬಂದಿರೋದ್ರಿಂದ ಹ್ಯುಮಿಡಿಟಿ ತುಂಬ ಜಾಸ್ತಿನೇ ಇದೆ. ಬಟ್ ವರ್ತ್ ಟು ಕಮ್. ಇವಾಗ ಹತ್ತೋ ಸಮಯ, ಏನೋ ಆರಾಮಾಗಿ ಇಳ್ಕೊಂಬಂದ್ಬಿಟ್ವಿ. ಇವಾಗ ಹತ್ತಬೇಕು. ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಸ್ವಲ್ಪ ಕೂಲ್ ಇದೆ, ಅಷ್ಟು ಬಿಸಿನೂ ಇಲ್ಲ, ಕೂಲ್ ಆಗಿದೆ. ಇಳಿಸಿ. ಟಯರ್ಡ್ ಆಗುತ್ತವನ್ನ
ನಮ್ಮ ತಂಗಿ ಮಮ್ಮಿ ಪಾಪು ಆಲ್ರೆಡಿ ಹೊರಟ್ಬಿಟ್ಟಿದ್ದಾರೆ. ಗುಂಡು ನೋಡಿ ಅಮ್ಮ ಗುಂಡು ಐಲು ನಡಿ. ಎತ್ಕೋರಿ ಮಮ್ಮಿ, ನೀವು ಮಡ್ಕೊಳ್ಬೇಕಾಗತ್ತೆ. ಮೊದಲು ಬ್ಯಾಗ್ ಕೊಡು. ಅಲ್ಲಿ ಹತ್ಕೊಂಡು ಆಲ್ಮೋಸ್ಟ್ ರೆಸಾರ್ಟಿಗೆ ಬರೋಷ್ಟರಲ್ಲೇ ಫುಲ್ ಎಕ್ಸಾಸ್ಟೆಡ್ ಆಗಿಬಿಟ್ಟಿದ್ವಿ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಂದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಗುಂಡಲು ಜೊತೆ ಆಟ ಆಡ್ತಾ ಇದ್ದೆ. ಅವ್ನು ಎಂಜಾಯ್ ಮಾಡಿದಷ್ಟು ಬೇರೆ ಯಾರೂ ಎಂಜಾಯ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಕೈಗೆ ಸಿಗ್ತಾ ಇರಲಿಲ್ಲ, ಓಡಾಡ್ತಾ ಇದ್ದ. ಅವ್ನಿಗೆ ಕಾಲು ಬಂದಾಗಿಂದನೂ ಅವನಿಗೆ ತುಂಬ ಓಡಾಡ್ತಾ ಇರ್ತಾನೆ. ಅವ್ನು ಎಂಜಾಯ್ ಮಾಡೋದು ನೋಡೋದೇ ಒಂಥರ ಚೆಂದ. ರೀಲ್ಸ್ ಎಲ್ಲ ಆಯಿತು, ಒಳ್ಳೆ ಒಂದು ಸ್ವಲ್ಪ ಫೋಟೋಶೂಟ್ ಮಾಡೋಣ ಅಂದ್ಕೊಂಡ್ವಿ. ಫೋಟೋಶೂಟ್ ಓಕೆ ತೆಗಲಿಲ್ಲ. ಇವಾಗ ಊಟ ಆದಮೇಲೆ ಮೇ ಬಿ ಸ್ವಲ್ಪ ಫೋಟೋಶೂಟ್ ಮಾಡಿಬಿಟ್ಟು ಒಳ್ಳೆ ರೀಲ್ಸ್ ಎಲ್ಲ ಮಾಡಿದ್ವಿ. ಆ್ಯಂಡ್ ಇವಾಗ ಲಂಚ್ ಟೈಮ್. ಲಂಚ್ಗೆ ಹೋಗಿ ಬಂದುಬಿಟ್ಟು ಆಮೇಲೆ ಅದು ಟೆಂಪಲ್ ಇದೆ, ಆ ಟೆಂಪಲ್ಗೆ ಹೋಗಬೇಕು. ಇವಾಗ ಲಂಚ್ ಟೈಮ್. ನಮ್ಮ ಗುಂಡಲು ಮಾತ್ರ ಯಾರು ಎಂಜಾಯ್ ಮಾಡ್ತಿದ್ರು ಬಿಡ್ತಿದ್ರು, ಗುಂಡಲು ಮಾತ್ರ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೇನೆ ನೋಡಿ. ಹಂಗೆ ಫುಲ್ ಓಪನ್ ಏರಿಯಾ ಸಿಕ್ಬಿಟ್ಟಿದೆ. ಓಯ್ ಗುಂಡು ಬಿಡ್ತಿ ನೋಡಿ ನೋಡಿ ಹೆಂಗೆ ಹೋಗ್ತಾನೆ ಧೈರ್ಯವಾಗಿ. ಅವ್ರ ದೊಡ್ಡಪ್ಪಗೆ ಸ್ವಲ್ಪನಾದ್ರೂ ಕಾಳಜಿ ಇರ್ಬೇಕಲ್ಲ. ನಾನು ಹೇಳ್ದೆ ಬಿದ್ದ ಚಪ್ಪಲಕ್ಕೆ ಹೆಂಗ್ ಬಿದ್ದ? ಗಬ್ಬಕ್ಕ ಬರ್ಲಿ ಬಿದ್ದ. ಗುಂಡು ಬಿದ್ದ ತಾನೆ, ನೀವೇ ನೋಡಿದ್ರಿ ತಾನೆ. ನನ್ನ ವಿಡಿಯೋಲಿ ಕ್ಯಾಪ್ಚರ್ ಆಗಿದೆ, ಸುಳ್ಳು ಹೇಳೋ ಹಾಗಿಲ್ಲ. ಮುಂದೆ ನಿಂತ್ಕೊಂಡು ಮಧು ಮತ್ತೆ ತೋರಿಸ್ತೀನಿ ತಡಿ, 1 ನಿಮಿಷ. ನಾನೀಗ ಆ ವಿಡಿಯೋನ ತೋರಿಸ್ಬಿಟ್ಟು ಬರ್ತೀನಿ. ಇವಾಗ ಲಂಚ್ ಒಳ್ಳೆ ಒಳ್ಳೆ ರೀಲ್ಸ್ ಆಯಿತು. ಇವಾಗ ಇನ್ನೂ ಒಂದು ರೀಲ್ ಮಾಡಬೇಕು. ಇವ್ರಿಗೆ ಕ್ಯಾಪ್ಚರ್ ಮಾಡು ಅಂತ ಹೇಳ್ತಾ ಇದ್ದೀನಿ, ಮಾಡ್ತಾ ಇಲ್ಲ. ಕ್ಯಾಮ್ರಾಮನ್ ಸ್ವಲ್ಪ ಅಲ್ಲ, ತುಂಬ ಅವ್ರಿಗೆ ಶೆಕೆ ಎಲ್ಲ ಸ್ನಾನ ಮಾಡ್ದಂಗೆ ಆಗ್ತಾ ಇದ್ದಾರೆ. ಅವರು ಹೊರಗಡೆ ಬಂದರೆ ಸಾಕು ಸ್ನಾನ ಮಾಡ್ದಂಗೆ ಆಗ್ತಾ ಇದ್ದಾರೆ. ಗೈಸ್, ಯು ವಿಲ್ ಬಿಲೀವ್ ಆರ್ ನಾಟ್, ಇದು ಎಷ್ಟು ಚೆಂದ ಇದೆ ಗೊತ್ತಾ ಈ ರೆಸಾರ್ಟು. ಐ ರೆಕಮೆಂಡ್ ಯು ಗೈಸ್. ನಿಮಗೆ ಕಾಸ್ಟ್ ಓಕೆ ಪರವಾಗಿಲ್ಲ ಅಂತ ಅನಿಸಿದರೆ ದಯವಿಟ್ಟು ವುಡ್ ಸ್ಟಾಕ್ ರೆಸಾರ್ಟ್ ಅಂತ ಏನಿದೆ ಅದನ್ನು ರಿಸರ್ವ್ ಮಾಡ್ಕೊರಿ. ನಿಜ ತುಂಬ ಚೆನ್ನಾಗಿದೆ ರೆಸಾರ್ಟ್ ಮಾತ್ರ. ಐ ಲವ್ ಇಟ್. ಪ್ರಮೋಷನ್ ಮಾಡಿದ್ದೀವಿ, ದುಡ್ಡು ರಿಟರ್ನ್ ಕೊಡೋಕ್ಕೆ. ಬಿಕಾಸ್ ವಿ ಹ್ಯಾವ್ ಅರೌಂಡ್ 3000 ಸಬ್ಸ್ಕ್ರೈಬರ್ಸ್. ಸೊ ಲೆಟ್ಸ್ ಹ್ಯಾವ್ ಅ ಲಂಚ್. ನಾವು ಊಟ ಮಾಡ್ತಾ ಇದ್ದೀವಿ, ಅವರು ಊಟ ಮಾಡಿಸ್ತಾ ಇದ್ದಾರೆ. ಇಲ್ಲಾಂದರೆ ಊಟ ಮಾಡೋಕ್ಕೆ ಬಿಡಲ್ಲ. ನಿನ್ನೆಯಿಂದ ನಮಗೆ ಸರಿಯಾಗಿ ಊಟ ಮಾಡೋಕ್ಕೆ ಬಿಟ್ಟಿಲ್ಲ. ಅದಕ್ಕೋಸ್ಕರ ಇವತ್ತು ಅವರು ಪಿಂಕು ಊಟ ಮಾಡಿಸ್ತಿದ್ದೆ. ನಾನು ಆರಾಮಾಗಿ ಊಟ ಮಾಡ್ತೀನಿ. ಪಾಪು ಫುಡ್ಡು ಸಾಕು.